ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನುಗೌಡ ಹಾಸನ್ ಯೂಟ್ಯೂಬ್ ಚಾನಲ್. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ದಿವಸ ನಾನು ಮಾಡೋವಂಥ ವೀಡಿಯೋಗಳು ಅಂದರೆ ಟ್ರಾವೆಲ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಅಥವಾ ಅಗ್ರಿಕಲ್ಚರ್ ಸಂಬಂಧಪಟ್ಟಂತೆ ಮಾಡ್ತಾ ಇರೋವಂಥ ವೀಡಿಯೋಗಳನ್ನ ನೋಡ್ತಾ ಇದ್ರಿ. ಇನ್ನು ಮುಂದೆ ನನ್ನ ಮಕ್ಕಳು ಕೂಡ ಅವರು ವೀಡಿಯೋಗಳು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ವೀಡಿಯೋಗಳನ್ನ ಕೂಡ ನನ್ನ ಮನುಗೌಡ ಹಾಸನ್ ಯೂಟ್ಯೂಬ್ ಚಾನಲ್ ನೋಡ್ಬೋದು. ಇವತ್ತು ಒಂದು ವೀಡಿಯೋ ಕೂಡ ನೋಡ್ಬೋದು. ಅವರು ಒಂದು ಕ್ರಾಫ್ಟ್ ಬಗ್ಗೆ ಏನೋ ಒಂದು ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದಾರೆ ನನ್ನ ಮಗ. ಒಂದು ಕ್ರಾಫ್ಟಲ್ಲಿ ಪೇಪರ್ನಲ್ಲಿ ಕ್ರಾಫ್ಟ್ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾನೆ. ನೋಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಮನುಗೌಡ ಹಾಸನ್ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ. ನನ್ನ ಹೆಸರು ಸಮೃದ್ಧ. ನಾನು 5th ಸ್ಟ್ಯಾಂಡರ್ಡಲ್ಲಿ ನಾರಾಯಣ ಟೆಕ್ನೋ ಸ್ಕೂಲಲ್ಲಿ ಓದುತ್ತಾ ಇದ್ದೀನಿ. ನಾನು ಪೇಪರ್ ಕ್ರಾಫ್ಟ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ನಾನು ಹೆಂಗೆ ಪೇಪರಿಂದ ನಿಂಜಾ ಸ್ಟಾರ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ನನಗೆ ಸಾಮಗ್ರಿಗಳು ಏನು ಬೇಕು ಅಂತ ಹೇಳ್ತೀನಿ. ನನಗೆ ಒಂದು A4 ಶೀಟ್ ಬೇಕು ಮತ್ತು ಒಂದು ಕಟರ್ ಬೇಕು, ಅಷ್ಟೇ. ಸಮೃದ್ಧ ನಿಂಜಾ ಸ್ಟಾರ್ ತಾನೇ ಮಾಡ್ತಾ ಇರೋದು ನೀನು ಇವಾಗ? ಅದನ್ನು ಮಾಡೋದಕ್ಕೆ ಏನೇನು ಬೇಕಾಗ್ತದೆ? ಒಂದು A4 ಶೀಟ್ ಬೇಕು, ಮತ್ತೆ ಒಂದು ಕಟರ್ ಬೇಕು. ಕಟರ್ ಇಲ್ಲ ಅಂದರೆ ಸ್ಕೇಲ್ ಯೂಸ್ ಮಾಡ್ಕೋಬೋದು. ಸ್ಕೇಲ್ ಕೂಡ ಯೂಸ್ ಮಾಡ್ಬೋದಾ? ಸರಿ, ಸ್ಟಾರ್ಟ್ ಮಾಡು. ಹೇಗೆ ಮಾಡೋದು ಹೇಳ್ಕೊಡು. ಒಂದು ಫೋಲ್ಡ್ ಮಾಡ್ರಿ ಈ ಥರ. ಮತ್ತೆ ಕಟರ್ ತೊಗೊಳ್ಳಿ, ಇಲ್ಲ ಸ್ಕೇಲ್ ತೊಗೊಳ್ಳಿ, ಕಟ್ ಮಾಡ್ಕೊಳ್ಳಿ. ಒಂದು A4 ಶೀಟ್ನ ಫೋಲ್ಡ್ ಮಾಡಿ ಅದನ್ನು ಹಾಫ್ ಕಟ್ ಮಾಡ್ಕೋಬೇಕಲ್ವಾ? ಹಾಂ. ಇವಾಗ ಒಂದು ಪೀಸ್ ತೊಗೊಳ್ಳಿ, ಒಂದು ಪೀಸ್ ಸೈಡಲ್ಲಿ ಇಟ್ರಿ. ಆಮೇಲೆ ಮತ್ತೆ ಇನ್ನೊಂದ್ಸರಿ ಫೋಲ್ಡ್ ಮಾಡಿ ಈ ಥರ. ಹಾಫ್ A4 ಶೀಟನ್ನ ಮತ್ತೆ ಹಾಫ್ ಆಗಿ ಫೋಲ್ಡ್ ಮಾಡಬೇಕು. ಹಾಂ. ಮತ್ತೆ ಈ ಥರ ಫೋಲ್ಡ್ ಮಾಡಿರಿ. ಹಾಂ. ಈ ಥರ ಇಟ್ಕೊಂಡು ಇನ್ನ ರೈಟಿಗೆ ಫೋಲ್ಡ್ ಮಾಡಬೇಕು, ಮತ್ತೆ ಇನ್ನ ಹಿಂಗೆ ಫೋಲ್ಡ್ ಮಾಡಬೇಕು. ಹಾಂ, ಒಂದು ಸೈಡು ರೈಟಿಗೆ ಫೋಲ್ಡ್ ಮಾಡಬೇಕು, ಒಂದು ಸೈಡು ಲೆಫ್ಟಿಗೆ ಫೋಲ್ಡ್ ಮಾಡಬೇಕು. ಇನ್ನೊಂದ್ಸರಿ ಫೋಲ್ಡ್ ಮಾಡ್ಕೊಂಡು ಅದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಈ ಥರ ಉದ್ದ ಫೋಲ್ಡ್ ಮಾಡ್ಕೊಂಡ್ಮೇಲೆ ಇದು ಮಧ್ಯದಲ್ಲಿ ಲೈನ್ ಇಟ್ಕೊಂಡು ರೈಟ್ ಮಾಡಬೇಕು. ಹಾಂ, ಮತ್ತೆ ಇದನ್ನು ಲೆಫ್ಟ್ ಡೌನ್ ಅಲ್ಲಿ ಹಾಕಬೇಕು. ಹಾಂ, ರೈಟ್. ಆಮೇಲೆ ಇದು ಹಿಂಗೆ ಬರಬೇಕು, ಎಸ್ ಥರ ಶೇಪ್ ಬರುತ್ತಿದ್ದು. ಹಾಂ, ಹೇಗೇನು ಮತ್ತೆ ಅದ್ರ ಪಕ್ಕದಲ್ಲೇ ಫೋಲ್ಡ್ ಮಾಡಬೇಕು. ಮತ್ತೆ ಇಲ್ಲಿ ಎಕ್ಸ್ಟ್ರಾ ಪೀಸ್ಗಳನ್ನ ಕಟ್ ಮಾಡ್ಕೋಬೇಕು. ಅದನ್ನು ಕಟ್ ಮಾಡಿಬಿಡ್ಬೇಕಾ? ಉಳಿದಿದ್ದ ಪೀಸು. ಕಟ್ ಆಗ್ತಾ ಇಲ್ವಾ? ಹಾಂ, ರೈಟ್. ನೆಕ್ಸ್ಟ್ ಆಮೇಲೆ ಇದನ್ನ ಹಿಂಗೆ ಫೋಲ್ಡ್ ಮಾಡ್ಕೊಂಡ್ರೆ ಹಿಂಗೆ. ಮತ್ತೆ ಇದನ್ನು ಕೂಡ ಹಿಂಗೆ ಫೋಲ್ಡ್ ಮಾಡಿ. ಮತ್ತೆ ಇನ್ನೊಂದು ಪೇಪರ್ನು ಆ ಥರನೇ ಮಾಡ್ಕೋಬೇಕು. ಈ ಪೇಪರ್ ಕೂಡ ಅದೇ ಸೇವ್ ಮಾಡ್ಕೋಬೇಕಾ? ಹಾಂ. ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಮತ್ತೆ ಆ ಕಡೆ ಒಂದು ಈ ಕಡೆ ಒಂದು ಫೋಲ್ಡ್ ಮಾಡಬೇಕಲ್ವಾ? ಹೀಗೇನು ಮತ್ತೆ ಈ ಸೈಡಿಂದ ಫೋಲ್ಡ್ ಮಾಡಬೇಕು. ಇದು ನಿಂಜಾ ಸ್ಟಾರ್ ಅಂದರೆ ಏನಿದು? ನಿಂಜಾ ಸ್ಟಾರ್ ಅಂದರೆ ನಿಂಜಾಗಳಲ್ಲಿ ಯೂಸ್ ಮಾಡೋ ಸ್ಟಾರ್ ಇದು. ಇದು ಅದು ಯಾವುದು ಕಾರ್ಟೂನಲ್ಲಿ ಬರುತ್ತೆ? ಅದು ನಿಂಜಾ ಹಟೋರಿ, ಇಲ್ಲ ಅಂದರೆ ನರುಟೋದೆಲ್ಲ ಬರುತ್ತೆ. ಅದರಲ್ಲಿ ಇದನ್ನು ಯೂಸ್ ಮಾಡ್ತಾರಾ? ಅದ್ರ ಪೇಪರ್ದೆಲ್ಲ ಮೆಟಲ್ ಯೂಸ್ ಮಾಡ್ತಾರೆ. ಮೆಟಲ್ ಯೂಸ್ ಮಾಡ್ತಾರೆ. ನಿಮ್ಮ ಪೇಪರಲ್ಲಿ ಹೇಗೆ ಅದನ್ನು ಮಾಡ್ಬೋದು ಅಂತ ತೋರಿಸ್ತಾ ಇದೆ ತಾನೇ? ರೈಟ್. ಇವಾಗ ಇದೆರಡು ಪೀಸ್ ತಗೋಬಿಟ್ಟು ಹಿಂಗೆ ಒಂದು, ಮತ್ತೆ ಇದು ಇದ್ರೊಳಗೆ ಹೋಗ್ಬೇಕು. ಆಮೇಲೆ ಇದೆಯಲ್ಲ, ಇದನ್ನ ಇದ್ರೊಳಗೆ ಹೋಗ್ಬೇಕು. ಮತ್ತೆ ಇದಿರೋದನ್ನ ಇದನ್ನು ಇದ್ರೊಳಗೆ ಇದ್ರೊಳಗೆ ಹಾಕ್ಬೇಕು. ಇನ್ನ ಆಗೋಯ್ತು ನಮ್ಮ ನಿಂಜಾ ಸ್ಟಾರ್. ನಮ್ಮ ನಿಂಜಾ ಸ್ಟಾರ್ ರೆಡಿ ಆಗಿದೆ. ನಿಮಗೆ ಈ ನಿಂಜಾ ಸ್ಟಾರ್ ಕಲ್ತ್ಕೊಳ್ಳಿ. ಮತ್ತು ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿರಿ. ಮತ್ತು ನಮ್ಮಪ್ಪನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ.
ನಮಸ್ಕಾರ. ನಮಸ್ಕಾರ. ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ಮಗ ನಿಂಜಾ ಸ್ಟಾರ್ ಅಂತ ಮಾಡಿದ್ದಾನೆ. ಇದು ಕಾರ್ಟೂನ್ ಚಾನಲಲ್ಲಿ ನೋಡಬೇಕಾದ್ರೆ ಅವರು ಯೂಸ್ ಮಾಡ್ತಾರೆ. ಇದು ನಿಮಗೆ ಮಾಡೋದನ್ನು ಹೇಳ್ಕೊಟ್ಟಿದ್ದಾನೆ. ಇದು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮನುಗೌಡಾಸನ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಆರ್ಟ್ ಆ್ಯಂಡ್ ಕ್ರಾಫ್ಟ್, ಈ ಪೇಪರ್ ಕ್ರಾಫ್ಟಿಗೆ ಸಂಬಂಧಪಟ್ಟಂಗೆ ವೀಡಿಯೋಗಳು ಬರ್ತಾ ಇರುತ್ತೆ. ನೋಡಿ ಸಪೋರ್ಟ್ ಮಾಡಿ. ಧನ್ಯವಾದ.